ನಮಸ್ಕಾರ. ಇಂದು ನಾವು ಕನಕಧಾರಾ ಸ್ತೋತ್ರದ ಮಹತ್ವ, ಪೂಜಾ ವಿಧಾನ ಮತ್ತು ಅದರ ದೈವಿಕ ಕಥೆಯನ್ನು ತಿಳಿದುಕೊಳ್ಳೋಣ ಬನ್ನಿ. ಭಾರತೀಯ ಸನಾತನ ಧರ್ಮದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿ ಸಮೃದ್ಧಿ, ಐಶ್ವರ್ಯ, ಶಾಂತಿ ಮತ್ತು ಸೌಭಾಗ್ಯದ ದೇವತೆಯಾಗಿದ್ದಾಳೆ. ಆ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಲು ಅನೇಕ ಸ್ತೋತ್ರಗಳು ಇವೆ. ಅವುಗಳಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಮತ್ತು ಪ್ರಸಿದ್ಧವಾದ ಸ್ತೋತ್ರವೆಂದರೆ ಅದು ಕನಕಧಾರಾ ಸ್ತೋತ್ರ. ಕನಕ ಎಂದರೆ ಚಿನ್ನ, ಧಾರ ಎಂದರೆ ಧಾರೆ, ಅಂದರೆ ಚಿನ್ನದ ಧಾರೆ ಹರಿಯುವಂತೆ ಸಂಪತ್ತನ್ನು ನೀಡುವ ಸ್ತೋತ್ರ ಎಂಬ ಅರ್ಥ ಈ ಸ್ತೋತ್ರಕ್ಕಿದೆ. ಈ ಸ್ತೋತ್ರವನ್ನು ರಚಿಸಿದವರು ಆದಿಶಂಕರಾಚಾರ್ಯರು. ಅವರು ಬಾಲ್ಯದಲ್ಲಿಯೇ ಅಪಾರ ಜ್ಞಾನ ಮತ್ತು ತಪಸ್ಸಿನಿಂದ ಪ್ರಸಿದ್ಧರಾಗಿದ್ದರು. ಒಮ್ಮೆ ಶಂಕರಾಚಾರ್ಯರು ಭಿಕ್ಷೆಗೆಂದು ಅತಿ ದರಿದ್ರ ಬ್ರಾಹ್ಮಣ ಮಹಿಳೆಯ ಮನೆಯ ಮುಂದೆ ಹೋದರು. ಆ ಮಹಿಳೆಯ ಮನೆ ತುಂಬ ಬಡತನದಲ್ಲಿತ್ತು. ಅನ್ನವಿಲ್ಲ, ಧನವಿಲ್ಲ. ಆದರೆ ಆಕೆಯ ಮನಸ್ಸು ಮಾತ್ರ ತುಂಬ ಶುದ್ಧವಾಗಿತ್ತು, ತುಂಬ ಭಕ್ತಿಯಿಂದ ಕೂಡಿತ್ತು. ಆ ಬ್ರಾಹ್ಮಣ ಮಹಿಳೆಯ ಬಳಿ ದಾನಕ್ಕೆ ಕೊಡುವಂತಹದ್ದೇನೂ ಇರಲಿಲ್ಲ. ಆದರೂ ತನ್ನ ಬಳಿ ಇದ್ದ ಏಕೈಕ ವಸ್ತುವಾದ ಒಂದು ನೆಲ್ಲಿಕಾಯಿಯನ್ನು ಅತ್ಯಂತ ವಿನಯದಿಂದ ಶಂಕರಾಚಾರ್ಯರಿಗೆ ಅರ್ಪಿಸಿದಳು. ಅವಳ ನಿಸ್ವಾರ್ಥ ಭಕ್ತಿ ಮತ್ತು ದಾನ ಭಾವದಿಂದ ಕರಗಿದ ಶಂಕರಾಚಾರ್ಯರು ತಕ್ಷಣವೇ ಮಹಾಲಕ್ಷ್ಮೀ ದೇವಿಯನ್ನು ಸ್ತುತಿಸಿ ಕನಕಧಾರಾ ಸ್ತೋತ್ರವನ್ನು ರಚಿಸಿ ಪಠಿಸಿದರು. ಆ ಕ್ಷಣವೇ ಆಕಾಶದಿಂದ ಚಿನ್ನದ ನಾಣ್ಯಗಳು ಧಾರೆಯಾಗಿ ಸುರಿಯಲಾರಂಭಿಸಿದವು. ಆ ಬ್ರಾಹ್ಮಣ ಮಹಿಳೆಯ ಬಡತನ ಶಾಶ್ವತವಾಗಿ ದೂರವಾಯಿತು. ಇದೇ ಕಾರಣದಿಂದ ಈ ಸ್ತೋತ್ರಕ್ಕೆ ಕನಕಧಾರಾ ಸ್ತೋತ್ರ ಎಂಬ ಹೆಸರು ಬಂದಿದೆ. ಈ ಕಥೆ ನಮಗೆ ಹೇಳುವುದೇನೆಂದರೆ, ದಾನದಲ್ಲಿ ಪ್ರಮಾಣ ಮುಖ್ಯವಲ್ಲ, ಭಾವನೆ ಮುಖ್ಯ ಅಂತ. ಇನ್ನು ಕನಕಧಾರಾ ಸ್ತೋತ್ರದ ಮಹತ್ವವನ್ನು ನೋಡೋಣ. ಆ ಸ್ತೋತ್ರವನ್ನು ಪಠಣ ಮಾಡೋದ್ರಿಂದ ನಮಗೆ ಸಿಗುವ ಲಾಭಗಳು: ದಾರಿದ್ರ್ಯ ನಿವಾರಣೆಯಾಗುತ್ತೆ, ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ, ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುತ್ತೆ, ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸೌಭಾಗ್ಯಗಳು ನೆಲೆಸುತ್ತೆ, ಕೃಪೆ, ದಯೆ, ಧರ್ಮಭಾವ ಹೆಚ್ಚಳವಾಗುತ್ತೆ, ನಕಾರಾತ್ಮಕ ಶಕ್ತಿಗಳ ನಿವಾರಣೆಯಾಗುತ್ತೆ. ಈ ಸ್ತೋತ್ರವು ಕೇವಲ ಹಣಕ್ಕಾಗಿ ಮಾತ್ರವಲ್ಲ, ಮನಸ್ಸಿನ ದಾರಿದ್ರ್ಯವನ್ನು ದೂರ ಮಾಡುವ ಶಕ್ತಿ ಹೊಂದಿದೆ. ಇನ್ನು ಕನಕಧಾರಾ ಸ್ತೋತ್ರ ಪೂಜಾ ವಿಧಾನ. ಈ ಪೂಜೆಗೆ ಸೂಕ್ತವಾದ ದಿನಗಳನ್ನು ನೋಡೋದಾದರೆ, ಶುಕ್ರವಾರ ಲಕ್ಷ್ಮೀ ಪೂಜೆ ದಿನ ಕೂಡ ಈ ಸ್ತೋತ್ರವನ್ನು ಪಠಣೆ ಮಾಡಬಹುದು. ದೀಪಾವಳಿ, ವರಮಹಾಲಕ್ಷ್ಮಿ ವ್ರತ ಪ್ರತಿದಿನ ಕೂಡ ಪಠಿಸಬಹುದು. ಪೂಜೆಗೆ ಅಗತ್ಯವಿರುವ ಸಾಮಗ್ರಿಗಳು ಹೀಗಿದೆ: ಮಹಾಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹ, ದೀಪಕ್ಕೆ ಬೇಕಾದ ಎಣ್ಣೆ ಅಥವಾ ತುಪ್ಪ, ಕುಂಕುಮ, ಹೂವು, ಅಕ್ಷತೆ, ನೈವೇದ್ಯಕ್ಕೆ ಹಣ್ಣು ಅಥವಾ ಸಿಹಿ ಪದಾರ್ಥಗಳನ್ನು ಇಡಬಹುದು. ಸ್ವಲ್ಪ ನಾಣ್ಯಗಳು ಅಥವಾ ಚಿನ್ನ ಇದ್ದರೆ ಅದನ್ನು ಕೂಡ ಇಡಬಹುದು. ಇನ್ನು ಪೂಜಾ ಕ್ರಮ: ಸ್ನಾನ ಮಾಡಿ ಶುಚಿಯಾದ ಮೇಲೆ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಮಹಾಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ದೀಪವನ್ನು ಹಚ್ಚಿ ಕೈಯಲ್ಲಿ ಹೂವನ್ನಿಟ್ಟು ಮಹಾಲಕ್ಷ್ಮಿಯನ್ನು ಧ್ಯಾನಿಸಬೇಕು. ಈ ಕನಕಧಾರಾ ಸ್ತೋತ್ರವನ್ನು ಕನಿಷ್ಠ 1 ಬಾರಿ ಅಥವಾ 11 ಬಾರಿ ಪಠಿಸಬಹುದು. ಪಠಣದ ನಂತರ ಲಕ್ಷ್ಮಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ಆಮೇಲೆ ನೈವೇದ್ಯವನ್ನು ಅರ್ಪಿಸಬೇಕು. ವಿಶೇಷವಾಗಿ ಶುಕ್ರವಾರ ಬೆಳಗ್ಗೆ ಅಥವಾ ಸಂಜೆ ಪಠಿಸಿದರೆ ಅತ್ಯಂತ ಶುಭಕರ. ಈ ಕನಕಧಾರಾ ಸ್ತೋತ್ರವನ್ನು ಶುಕ್ರವಾರ ಬೆಳಗ್ಗೆ ಅಥವಾ ಸಂಜೆ ಪಠಣ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಸ್ತೋತ್ರ ಪಠಣದ ನಿಯಮಗಳು ಅಂದರೆ, ಶುದ್ಧ ಮನಸ್ಸಿನಿಂದ ಪಠಿಸಬೇಕು. ಸಾಧ್ಯವಾದರೆ ಪ್ರತಿದಿನ ಒಂದೇ ಸಮಯದಲ್ಲಿ ಪಠಿಸಬಹುದು. ಅಹಂಕಾರವಿಲ್ಲದೆ ಭಕ್ತಿಯಿಂದ, ಶ್ರದ್ಧೆಯಿಂದ ಪಠಿಸಬೇಕಾಗುತ್ತೆ. ಕೇವಲ ಹಣಕ್ಕಾಗಿ ಅಲ್ಲ, ಧರ್ಮಬದ್ಧ ಐಶ್ವರ್ಯಕ್ಕಾಗಿ ಪ್ರಾರ್ಥಿಸಬೇಕು. ಇನ್ನು ಆಧ್ಯಾತ್ಮಿಕ ಸಂದೇಶವನ್ನು ನೋಡೋದಾದರೆ, ಐಶ್ವರ್ಯವು ದೇವಿಯ ಕೃಪೆಯಿಂದ ಬರುತ್ತದೆ. ಆದರೆ ಆ ಕೃಪೆಗೆ ಪಾತ್ರರಾಗಲು ನಮಗೆ ಬೇಕಾದುದು ಶುದ್ಧ ಮನಸ್ಸು ಮತ್ತು ದಾನಭಾವ ಮತ್ತು ಭಕ್ತಿ. ಶುದ್ಧವಾದ ಭಕ್ತಿ ಬೇಕು ಅಷ್ಟೇ. ಕನಕಧಾರಾ ಸ್ತೋತ್ರ ಕೇವಲ ಒಂದು ಪಾಠವಲ್ಲ, ಅದು ಭಕ್ತಿ ಮತ್ತು ಕರುಣೆಯ ದೈವಿಕ ಸೇತುವೆ. ನಿಯಮಿತವಾಗಿ ಪಠಿಸುವವರು ಅನುಭವಿಸುವ ಶಾಂತಿ, ಧೈರ್ಯ ಮತ್ತು ಸಮೃದ್ಧಿ ಜೀವನವನ್ನು ಸುಂದರಗೊಳಿಸುತ್ತದೆ. ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪೆ ಸದಾ ಎಲ್ಲರ ಮೇಲೆ ಇರಲಿ. ಎಲ್ಲರ ದಾರಿದ್ರ್ಯ ದೂರವಾಗಿ ಧನ ಸಂಪತ್ತು ಹೆಚ್ಚಳವಾಗಲಿ. ಎಲ್ಲರ ಮನೆ ಸುಖ, ಸಂತೋಷ, ನೆಮ್ಮದಿ ಇಂದ ಕೂಡಿರಲಿ ಅಂತ ಹೇಳ್ತಾ, ಈ ಕನಕಧಾರಾ ಸ್ತೋತ್ರ ನಮಗೆ ಎಲ್ಲಿ ದೊರೆಯುತ್ತೆ ಅಂತ ಹೇಳಿದರೆ
ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡಿದರೆ ಸಿಗುತ್ತೆ. ಹಾಗೆ ಗೂಗಲಲ್ಲಿ ಕೂಡ ಕನಕಧಾರ ಸ್ತೋತ್ರ ಕನ್ನಡ ಅಂತ ಹಾಕಿದರೆ ನಮಗೆ ಕನ್ನಡದಲ್ಲೇ ದೊರೆಯುತ್ತೆ. ಈ ಕನಕಧಾರ ಸ್ತೋತ್ರವನ್ನು ಖಂಡಿತ ಎಲ್ಲರೂ ಪಠಿಸಿ ಧನ್ಯರಾಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಧನ್ಯವಾದಗಳು.